ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದ ಕ್ರಾಸ್ತಾ ಲೈಫ್ ಅಂಡ್ ಲಾಫ್ಸ್. ಬನ್ನಿ ಇವತ್ತು ನಾವು ರುಚಿಕರವಾದ ಸ್ಕ್ವಿಡ್ ಗೀ ರೋಸ್ಟ್ ಮಾಡುವ. ಮೊದಲಿಗೆ ಸ್ಕ್ವಿಡ್ ಕ್ಲೀನ್ ಮಾಡಿ ಕಟ್ ಮಾಡಿಕೊಳ್ಳಿ. ಈಗ ಮ್ಯಾರಿನೇಷನ್ಗೆ ಒಂದು ಪ್ಯಾನ್ ನಲ್ಲಿ 2 ಸ್ಪೂನ್ ಮೆಣಸಿನ ಹುಡಿ, 1/4 ಸ್ಪೂನ್ ಅರಿಶಿನ ಹುಡಿ, 1/4 ಸ್ಪೂನ್ ಉಪ್ಪು, 1/4 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ವಿನಿಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಕಟ್ ಮಾಡಿ ಉಪ್ಪು ಅರಿಶಿನ ಹಾಕಿ ತೊಳೆದುಕೊಂಡ ಸ್ಕ್ವಿಡ್ ಅನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿಕೊಂಡು 1 ಗಂಟೆ ಫ್ರಿಜ್ಜಿನಲ್ಲಿ ಇಡಿ. ಬನ್ನಿ ಗೀ ರೋಸ್ಟ್ ಮಸಾಲೆ ರೆಡಿ ಮಾಡುವ. 10 ರಿಂದ 15 ಒಣಮೆಣಸು, 2 ಸಣ್ಣ ಕಟ್ ಮಾಡಿಕೊಂಡ ನೀರುಳ್ಳಿ, 7 ಎಸಳು ಬೆಳ್ಳುಳ್ಳಿ, 5 ಟೀ ಸ್ಪೂನ್ ಕೊತ್ತಂಬರಿ, 1/4 ಟೀ ಸ್ಪೂನ್ ಮೆಂತೆ, 1/4 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಸೋಂಪು, 1 ನಿಂಬೆ ಗಾತ್ರದ ಹುಣಸೆ. ಮೊದಲು ಬಿಸಿಯಾದ ಪ್ಯಾನ್ನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಮೆಣಸನ್ನು ರೋಸ್ಟ್ ಮಾಡಿ ನಂತರ ಅದನ್ನು ತಣ್ಣಗಾಗಲು ಬಿಡಿ. ಈಗ ಅದೇ ಪ್ಯಾನ್ನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಕೊತ್ತಂಬರಿ, ಮೆಂತೆ, ಜೀರಿಗೆ, ಸೋಂಪು ರೋಸ್ಟ್ ಮಾಡಿಕೊಂಡು ತಣ್ಣಗಾಗಲು ಬಿಡಿ. ನಂತರ ಅದೇ ಪ್ಯಾನ್ನಲ್ಲಿ ಬೆಳ್ಳುಳ್ಳಿ ಹಾಗೂ ನೀರುಳ್ಳಿಯನ್ನು ಲೈಟ್ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡಿಕೊಂಡು ತಣ್ಣಗಾಗಲು ಬಿಡಿ. ಒಂದು ಬಿಸಿಯಾದ ಪ್ಯಾನ್ನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಮ್ಯಾರಿನೇಟ್ ಮಾಡಿಕೊಂಡ ಸ್ಕ್ವಿಡ್ ಅನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗಾಗಲೇ ರೋಸ್ಟ್ ಮಾಡಿಕೊಂಡ ಮಸಾಲೆಯನ್ನು ಸ್ವಲ್ಪ ನೀರು, ಹುಣಸೆ, ಅರಶಿನ ಹುಡಿ, ಗೋಡಂಬಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ. ಬಿಸಿಯಾದ ಪ್ಯಾನ್ನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಕರಿಬೇವಿನ ಸೊಪ್ಪು ಫ್ರೈ ಮಾಡಿಕೊಳ್ಳಿ. ನಂತರ ನಾವು ರೆಡಿ ಮಾಡಿಕೊಂಡ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ತುಪ್ಪ ಸಪರೇಟ್ ಆಗುವ ತನಕ ಫ್ರೈ ಮಾಡಿಕೊಳ್ಳಿ. ಈಗ ಫ್ರೈ ಮಾಡಿಕೊಂಡ ಸ್ಕ್ವಿಡ್ ಅನ್ನು ಸೇರಿಸಿ 5 ನಿಮಿಷ ಚೆನ್ನಾಗಿ ಬೇಯಿಸಿ. ಈಗ ರುಚಿಕರವಾದ ಸ್ಕ್ವಿಡ್ ಗೀ ರೋಸ್ಟ್ ರೆಡಿಯಾಗಿದೆ. ಬನ್ನಿ ತಿನ್ನುವ. ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.